ನಮಸ್ಕಾರ ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಗುರುವಿನ ಪರಿವರ್ತನೆಯಿಂದ ಮಿಥುನ ರಾಶಿಯವರಿಗೆ ಹಲವು ಬದಲಾವಣೆ ಉಂಟಾಗುವುದು. ಯಾವುದೇ ಕೆಲಸ ಮಾಡುವಾಗ ಯಾರಲ್ಲಿ ಆದರೂ ಸಲಹೆ ತಗೊಂಡು ಮಾಡಿದರೆ ಒಳ್ಳೆಯದು. ಗಡಿಬಿಡಿಯಿಂದ ಮಾಡಿದ್ದಲ್ಲಿ ಎಡವುವ ಸಾಧ್ಯತೆ ಇದೆ. ಯಾರ್ಯಾರದೋ ಮಾತು ಕೇಳಬೇಡಿ. ನಿಜವಾದ ನಿಮ್ಮ ಹಿತೈಷಿಗಳ ಮಾತು ಕೇಳಿ. ನಿಮ್ಮ ಉದ್ಯೋಗದಲ್ಲಿ ಹಾಗೂ ವ್ಯಾಪಾರದಲ್ಲಿ ಪಾರ್ಟ್ನರ್ಶಿಪ್ ವ್ಯವಸ್ಥೆ ಬೇಡ. ಯಾರನ್ನು ಬ್ಲೈಂಡಾಗಿ ನಂಬಬೇಡಿ. ವಾಹನ ಸಂಚಾರದಲ್ಲಿ ನೋಡಿಕೊಂಡು ಎಚ್ಚರವಾಗಿರಬೇಕು. ಆದರೆ ವಾಹನ ಖರೀದಿ ಯೋಗವಿದೆ. ಹಳೆಯ ವಾಹನವನ್ನು ಮಾರಿ ಹೊಸ ವಾಹನವನ್ನು ಅಥವಾ ದೊಡ್ಡ ವಾಹನವನ್ನು ತೆಗೆದುಕೊಳ್ಳುವ ಭಾಗ್ಯವಿದೆ. ಗಂಡ ಹೆಂಡಿರಲ್ಲಿ ಮನಸ್ತಾಪ ಬರಬಹುದು. ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಹುಷಾರಾಗಿರಿ. ಈಗಲೇ ಮದುವೆಯ ಹಂತಕ್ಕೆ ತಲುಪಬೇಡಿ. ಮದುವೆಯನ್ನು ಮುಂದಿನ ವರ್ಷಕ್ಕೆ ಮುಂದೂಡುವುದು ಒಳ್ಳೆಯದು. ದುಃಖ ದುಮ್ಮಾನ ಕಡಿಮೆ ಮಾಡಿಕೊಳ್ಳಲು ಭಾಗವತ, ರಾಮಾಯಣಗಳನ್ನು ಪಾರಾಯಣ ಮಾಡಿ. ವಿದೇಶ ಯಾತ್ರೆಯ ಲಾಭ ಸಿಗಲಿದೆ. ವಿದೇಶದಲ್ಲಿ ವ್ಯಾಪಾರ ವ್ಯವಹಾರ ಇಟ್ಟುಕೊಂಡವರಿಗೆ ಒಳ್ಳೆಯ ಸಮಯ. ಅಲ್ಲೇ ಸೆಟ್ಲ್ ಆಗಿ ಮುಂದಿನ ಜೀವನ ನಡೆಸುವಂಥದ್ದು ಭಾಗ್ಯವಿದೆ. ಈಗ ಅದೇ ಸಮಯ ಬಂದಿದೆ. ನಿಮ್ಮ ಈಗಿನ ಸ್ಥಿತಿ ಬದಲಾವಣೆಯಿಂದ ನೀವು ನಿಮ್ಮ ವೃದ್ಧಾಪ್ಯಕ್ಕೆ ರಿಟೈರ್ಮೆಂಟ್ ನಂತರ ಹೇಗೆ ಎಂದು ಚಿಂತೆ ಮಾಡಿ ಅದಕ್ಕೋಸ್ಕರವೇ ಪ್ಲ್ಯಾನ್ ಮಾಡಿ ಈ ವರ್ಷವನ್ನು ಕಳೆಯುವಿರಿ. ಅದರ ಬದಲು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಡೊನೇಷನ್ ಮಾಡುವುದು ಉತ್ತಮ. ಈಗ ಸ್ವಲ್ಪ ನಷ್ಟದ ಸಮಯ. ಇಲ್ಲಿ ನಷ್ಟ ಅಂತ ಬಂದಾಗ ಫಿನಾನ್ಷಿಯಲಿ ಅಂತ ಮಾತ್ರ ತಿಳ್ಕೊಳ್ಳೋದು ಜಾಸ್ತಿ. ನಾವು ನಮ್ಮ ಮಾನಸಿಕ ಶಾಂತಿಗೆ, ಆರೋಗ್ಯಕ್ಕೆ ಬೆಲೆ ಕೊಡೋದು ಕಮ್ಮಿ. ಆದರೆ ಅದು ಇಲ್ಲದೆ ಹೋದಾಗ ಮಾತ್ರ ತಿಳಿಯುತ್ತದೆ. ಈ ವರ್ಷ ನಿಮಗೆ ಸ್ವಲ್ಪ ಹಾಗೇನೆ. ಈ ವರ್ಷ ನಷ್ಟ ಅಂತೂ ಆಗೋದು ಇದ್ದೇ ಇದೆ. ಖರ್ಚಂತೂ ಇದ್ದೇ ಇರುತ್ತದೆ. ಅದಕ್ಕಾಗಿ ನೀವು ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡಿ. ಹೇಗೆಂದರೆ ಅನ್ನದಾನ, ಮೆಡಿಸಿನ್ ದಾನ ಇತ್ಯಾದಿ. ದೇಹದಲ್ಲಿ ಸ್ವಲ್ಪ ಬದಲಾವಣೆ, ಕೃಶತ್ವ ಬರುವುದು ಮಾತ್ರವಲ್ಲದೆ ಮನಸ್ಸು ಸ್ಥಿರವಾಗಿರುವುದಿಲ್ಲ. ಬುದ್ಧಿ ಕೆಟ್ಟಂತಾಗಿ ಕೆಲವು ದುರಾಭ್ಯಾಸಗಳಿಗೆ ಮೊರೆ ಹೋಗುವವರಾಗುವಿರಿ. ಆಗಾಗ ತಲೆನೋವು, ಅರ್ಧ ತಲೆನೋವಿನಿಂದ ದುಃಖ ಅನುಭವಿಸುವಿರಿ. ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರದಿಂದಿರಿ. ತಮ್ಮ ಆರೋಗ್ಯ ಮಾತ್ರವಲ್ಲದೆ ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ಬರುವುದು. ಪತ್ನಿಯ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಖರ್ಚು ಬರುತ್ತದೆ. ಆದರೆ ಸ್ವಲ್ಪ ಜಾಗರೂಕರಾಗಿದ್ದಲ್ಲಿ ಖರ್ಚಿನ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಬಹುದು. ನೌಕರಿಯಲ್ಲಿದ್ದವರಿಗೆ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುವುದು. ಉದ್ಯೋಗದಲ್ಲಿರುವವರಿಗೆ ಪಾಲುದಾರರ ಜೊತೆ ವ್ಯವಹಾರ ನಷ್ಟವನ್ನುಂಟು ಮಾಡುವುದು. ಹಾಗಾಗಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡುವುದು, ಅದರಲ್ಲೂ ಪಾರ್ಟ್ನರ್ಶಿಪ್ನಲ್ಲಿ ಬೇಡ. ವಾಹನ ಸೌಖ್ಯವು ಖುಷಿಯನ್ನು ಕೊಡುವುದು. ಖರ್ಚು ವೆಚ್ಚ ಹೆಚ್ಚಾಗುವುದು. ಲಕ್ಸುರಿ ಜೀವನ ನಡೆಸುವ ಇಚ್ಛೆ ಜಾಸ್ತಿಯಾಗುವುದು. ಇದರಿಂದಾಗಿ ದೂರ ದೂರ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟು ಧನವನ್ನು ಖರ್ಚು ಮಾಡುವಿರಿ. ಆಧ್ಯಾತ್ಮಿಕತೆಗೂ ಕೂಡ ಹಣವನ್ನು ಖರ್ಚು ಮಾಡುವಿರಿ. ಉದಾರ ಮನಸ್ಸಿನಿಂದಾಗಿ ದುಡ್ಡಿನ ವ್ಯಯ ಆಗುವುದು. ಇವೆಲ್ಲವುಗಳಿಂದ ಹೊರಬರಲು ಪರಿಹಾರಾರ್ಥವಾಗಿ ಗುರುವಾರ ಕಡಲೆಬೇಳೆ ದಾನ, ಕಡಲೆಕಾಳು ಬುಧವಾರ ನೆನೆ ಹಾಕಿ ಗುರುವಾರ ಬೆಲ್ಲದ ಜೊತೆ ಹಸುವಿಗೆ ಕೊಡಲುಬಹುದು. ವಿಷ್ಣು ಸಹಸ್ರನಾಮ ಪಠಣೆ, ರುದ್ರಾಭಿಷೇಕ ಹಾಗೂ ಗುರು ದತ್ತಾತ್ರೇಯರ ಆರಾಧನೆ ಇವೆಲ್ಲ ನಿಮಗೆ ಒಳಿತನ್ನು ತರುವುದು. ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೊಂದಿಗೂ ಶೇರ್ ಮಾಡಿ. ಮಿಕ್ಕ ರಾಶಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ನಮಸ್ಕಾರ.